ಸರ್, ಈಗ ನಾರ್ಮಲಾಗಿ ಚುನಾವಣೆ ಮಾಡಬೇಕಂದ್ರೆ ದುಡ್ಡು ಬೇಕಾಗುತ್ತೆ. ಆದರೆ ಈ ಒಂದು ಸಂಘದಲ್ಲಿ ಸುಮಾರು ಈಗ ದುಡ್ಡೇ ಇಲ್ಲ ಅಂತಾರೆ. ಮತ್ತು ಚುನಾವಣೆ ಮಾಡಬೇಕಂದ್ರೆ 80 ಲಕ್ಷದಿಂದ 1 ಕೋಟಿ 1.5 ಕೋಟಿ ಹಣ ಬೇಕಾಗುತ್ತೆ. ಹೌದು ಸರ್, ಈಗ ಸಂಘದಲ್ಲಿ ಹಣ ಎಷ್ಟಿದೆ ಮತ್ತು ಇದೆಯಾ ಹಣ ಅಂತ? ಹಣ ಇಲ್ಲದೆ ಈಗ ಏನಾಗಿದೆ, ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ, ಸಂಘನೇ ರಿನ್ಯೂವಲ್ ಆಗಿಲ್ಲ. ನಮ್ಮ ಇನ್ನೊಂದು ತಂಡದ ಸ್ನೇಹಿತರುಗಳು ತಂಡ ರಿನ್ಯೂವಲ್ ಆಗಿಲ್ಲ, ತಂಡ ಅಸ್ತಿತ್ವದಲ್ಲಿಲ್ಲ, ತಂಡದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸಹಕಾರ ಇಲಾಖೆ ಬಂದು ಮಾನ್ಯ ಮುಖ್ಯಮಂತ್ರಿಗಳ ಅಧೀನದಲ್ಲಿದೆ. ಅವರು ಹೇಳೋದು 100ಕ್ಕೆ 100 ಸುಳ್ಳು. ಅಸ್ತಿತ್ವದಲ್ಲಿಲ್ಲದ ಸಂಘ, ನವೀಕೃತವಿಲ್ಲದ ಸಂಘಕ್ಕೆ ಚುನಾವಣಾಧಿಕಾರಿಯನ್ನು ಸರ್ಕಾರ ಹೇಗೆ ನೇಮಕ ಆಗ್ತದೆ? ನವೀಕರಿಸಲಾಗಿದೆ ಸಂಘವನ್ನು. ಹಾಗೆ ಚುನಾವಣಾಧಿಕಾರಿ ಇವತ್ತಿನ ನಮ್ಮ ಸಂಘದ ಚುನಾವಣೆ ಮಾಡೋಕ್ಕೆ 70 ಲಕ್ಷ ಹಣವನ್ನು ನಾವು ಈಗಾಗಲೇ ನಮ್ಮ ಸಹಕಾರ ಇಲಾಖೆ ಚುನಾವಣಾಧಿಕಾರಿಗೆ ಪೇಮೆಂಟ್ ಮಾಡಿದ್ದೀವಿ. 70 ಲಕ್ಷ ಹಣವನ್ನು ಸರ್ವ ಸದಸ್ಯರ ಸಭೆ ಮಾಡಬೇಕು. ಅಲ್ಲಿ ಸ್ಕೂಲು, ಜಾಗ ಮತ್ತು ಬುಕ್ಕನ್ನು ಅವರಿಗೆ ಸರ್ವ ಸದಸ್ಯರ ಬುಕ್ಸ್ ಕಳಿಸುವಂಥ ಪೋಸ್ಟಿಂಗ್ ಎವ್ರಿಥಿಂಗ್ ಮಾಡಿ ಸುಮಾರು 1,20,00,000 ಈ ಚುನಾವಣೆಗೆ ಸದಸ್ಯರ ಹಣ ಖರ್ಚಾಗ್ತದೆ. ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಯನ್ನು ನಮ್ಮ ಸಂಘ ಈಗಾಗಲೇ ಮಾಡಲಾಗಿದೆ. ಸರ್, ಈಗ ಇನ್ನೊಂದು ಏನಂದರೆ, ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಬಂದರೆ ಗ್ರಾಹಕರಿಗೆ ಮತ್ತು ನಿಮ್ಮ ಗುತ್ತಿಗೆದಾರರು ಯಾರಿರ್ತಾರೆ ಅವ್ರಿಗೆ ನೀವು ಏನು ಅನುಕೂಲ ಮಾಡ್ತೀರಾ? ಯಾಕಂದರೆ ನಿಮ್ಮ ಒಂದು ವಿಷನ್ ಇರುತ್ತೆ, ಏನು ಮಾಡಬೇಕು ನಮ್ಮ ಗುತ್ತಿಗೆದಾರರಿಗೆ ಅಂತ. ಸೊ ಏನು ವಿಷನ್ ಇಟ್ಕೊಂಡಿದ್ರಿ ಈ ಬಾರಿ ಗೆದ್ದು ಬಂದರೆ? ಸರ್, ಆ್ಯಕ್ಚುಲಿ ಈ ರಾಜ್ಯದಲ್ಲಿ ಗ್ರಾಹಕರ ಪರವಾಗಿ ಹೋರಾಟ ಮಾಡುವಂಥ ಯಾವುದಾದ್ರೂ ಸಂಸ್ಥೆ ಇದ್ದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ. ಅದು ಇಂದ್ಲಿಂದನೂ ನಾವು ಗ್ರಾಹಕರ ಪರವಾಗಿಯೇ ಹೋರಾಟ, ಯಾವತ್ತೂ ನಮ್ಮ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ. ಇವತ್ತು OC ಗ್ರಾಹಕರ ಪ್ರಾಬ್ಲಮ್, ಅದ್ರ ಹೋರಾಟ ಮಾಡ್ತಿರೋರು ಈ ರಾಜ್ಯದಲ್ಲಿ OC ಬಗ್ಗೆ ಯಾವುದೇ ಗ್ರಾಹಕರು ಹೋರಾಟ ಮಾಡಿಲ್ಲ, ಯಾವುದೇ ಬಿಲ್ಡರ್ ಹೋರಾಟ ಮಾಡಿಲ್ಲ, ಯಾವುದೇ ಸಂಘ ಸಂಸ್ಥೆಗಳು ಹೋರಾಟ ಮಾಡಿಲ್ಲ. ಆದರೂ ನಿರಂತರವಾಗಿ ಹೋರಾಟ ಮಾಡಿ ನಾವು ಇಲಾಖೆ ಅಧಿಕಾರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳನ್ನು ನಿರಂತರವಾಗಿ ಭೇಟಿಯಾಗಿತ್ತಾ ಇರೋದು ವಿದ್ಯುತ್ ಗುತ್ತಿಗೆದಾರರ ಸಂಘ. ಹಾಗೆ ಇವೆಲ್ಲವಕ್ಕೂ ಸರ್ಕಾರ ಸ್ಪಂದನೆ ಮಾಡಿದಾಗ ನಾವು ಲಾಸ್ಟು ಈ ಹಿಂದೆ ಸೆಷನ್ ಐತಲ್ಲ, ಅದರ ಹಿಂದೆ 1 ವಾರ ನಾವೊಂದು ಹೇಳಿಕೆಯನ್ನು ಕೊಟ್ಟು ನಮ್ಮ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಸದಸ್ಯರ ನಡೆ ಶಾಸಕರ ಭೇಟಿ ಕಡೆ ಅಂತ ಕೊಟ್ಟು ಒಂದು ಮೆಮೊರಂಡಮನ್ನು ಇಡೀ ರಾಜ್ಯದ 224 MLAಗಳಿಗೂ 1 ವಾರದಲ್ಲಿ ನಾವು ಮಾಹಿತಿಯನ್ನು ಕೊಟ್ಟು, ಯಾವುದೋ ಒಂದು ಹಳ್ಳಿಯಲ್ಲಿ ಮನೆಯನ್ನು ಕೊಟ್ಟರೂ ಸಂಪರ್ಕ ಕೊಡ್ತಾ ಇಲ್ಲ ಅಂತ. ಅದರ ಒಂದು ಎಫೆಕ್ಟ್ ಆಗಿತ್ತು ಅಂದರೆ, ಕಳೆದ ಬಾರಿ ವಿಧಾನಮಂಡಲ ಮತ್ತು ವಿಧಾನ ಪರಿಷತ್ ಕಲಾಪಗಳಲ್ಲಿ 88 ಶಾಸಕರು ಅದರ ಬಗ್ಗೆ ಕೇಳ್ತಾರೆ ಕ್ವಶನನ್ನು. ಅವತ್ತು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಕಲಾಪದಲ್ಲಿ, ಈಗಾಗಲೇ ಇಂಧನ ಇಲಾಖೆ ಅಧಿಕಾರಿಗಳು, ವಿದ್ಯುತ್ ಗುತ್ತಿಗೆದಾರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ಹಳ್ಳಿ MLAಗಳು ಇದ್ರ ಬಗ್ಗೆ ಅವರು ಹೇಳಿರೋ ಕೋರ್ಟು, ಹಳ್ಳಿ MLA ಅಂತ ಅವರೇ ಹೇಳಿರೋ ಕೋರ್ಟು. ಸೊ ಅಷ್ಟು ಮಟ್ಟದಲ್ಲಿ ನಾವು ಇವತ್ತು ಆ OC ಬಗ್ಗೆ ಜಾಗೃತಿಯನ್ನು ಮಾಡಿಸಿದ್ದೀವಿ. ಆ ಹೋರಾಟದ ಪ್ರತಿಫಲ ಇವತ್ತು 1200 ಸ್ಕ್ವೇರ್ ಫೀಟ್ ಒಳಗಡೆ ವಿನಾಯಿತಿಯನ್ನು ನೀಡಲಾಗಿದೆ. ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು 18/9/2025 ಒಂದು ಆದೇಶ ಮಾಡಿದ್ದಾರೆ. ಏನು 1 ಬಾರಿ ವಿನಾಯಿತಿಯನ್ನು ಈಗಾಗಲೇ ಕಟ್ಟಿರುವಂಥ ಕಟ್ಟಡಗಳಿಗೆ 1 ಬಾರಿ ವಿನಾಯಿತಿಯನ್ನು ನೀಡುವ ಸಂಬಂಧ ಸಂಪೂರ್ಣ ಮಾಹಿತಿಯನ್ನು ನೆಕ್ಸ್ಟು ಅಧಿವೇಶನದಲ್ಲಿ ಮಂಡನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮೊನ್ನೆ 28ನೇ ತಾರೀಕು ಆಡಳಿತ ಅಧಿಕಾರಿಗಳು 5 ಕಂಪನಿಗೆ ಪತ್ರವನ್ನು ಬರೆದಿದೆ. ಎಷ್ಟು ಬಿಲ್ಡಿಂಗಿಗೆ ಕರೆಂಟ್ ಕೊಡಬೇಕು ಸಂಪೂರ್ಣ ಮಾಹಿತಿಯನ್ನು ಕೊಡಿ ವಿಧಾನಮಂಡಲ. ಸೊ ಮುಂದಿನ ಚಳಿಗಾಲ ಅಧಿವೇಶನದಲ್ಲಿ ಖಂಡಿತವಾಗಲೂ ಈ ರಾಜ್ಯದ ಗ್ರಾಹಕರಿಗೆ OCಯಿಂದ ವಿನಾಯಿತಿ ಸಿಗ್ತದೆ, ಈಗಾಗಲೇ ಕಟ್ಟಿರೋ ಅಂಥ ಕಟ್ಟಡಗಳಿಗೆ. ಇದರ ಹೋರಾಟ ನಮ್ಮ ಗುತ್ತಿಗೆದಾರದು ಸರ್. ಇನ್ನೊಂದು ನಿಮ್ಮ ಮೇಲೆ ಇನ್ನೊಂದು ಆರೋಪ ಅಂದರೆ, ಅಧಿಕಾರಕ್ಕೆ ಬಂದಂಥ ಸಂದರ್ಭದಿಂದಲೂ ಸರ್ ಇಲ್ಲಿವರೆಗೂ ಸಹ 2022ರಿಂದ ಸರ್ ಜನರಲ್ ಬಾಡಿ ಮೀಟಿಂಗನ್ನು ಸಿ ರಮೇಶ್ ಅವರು ಕರೆದಿಲ್ಲ. ನಾನು ಬಂದ 40 ತಿಂಗಳಲ್ಲಿ ನಾವು 2 ಸರ್ವ ಸದಸ್ಯರ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯಲ್ಲಿ ಒಂದು ಸರ್ವ ಸದಸ್ಯರ ಸಭೆಯನ್ನು ಮಾಡಿದ್ದೀವಿ. ಹಾಗೆ ಕಳೆದ ವರ್ಷ ಡಿಸೆಂಬರಲ್ಲಿ ನಾವು ಬಾಗಲಕೋಟೆ ಜಿಲ್ಲೆಯ ಹುಮನಾಬಾದ್ ಇದರಲ್ಲಿ ಬಸವ ಕಲ್ಯಾಣದಲ್ಲಿ 2 ಸರ್ವ ಸದಸ್ಯರ ಸಭೆ ಮಾಡಿದ್ದೀವಿ. ಹಾಗೆ 14ನೇ ತಾರೀಕು ಒಂದು ಸರ್ವ ಸದಸ್ಯರ ಸಭೆ ಮಾಡಿದ್ದೀವಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವ ಸದಸ್ಯರ ಸಭೆಗೆ ಸ್ಟೇ ತಂದು ನಿಲ್ಲಿಸಿದ್ದಾರೆ. ಸೊ ನಾವು 2 ಸರ್ವ ಸದಸ್ಯರ ಸಭೆ ಈಗಾಗಲೇ ಮಾಡಿದ್ದೀವಿ. 3ನೇದು 14ನೇ ತಾರೀಕು ಮಾಡ್ತಾಯಿದ್ದೀವಿ. ಮಾಡಿಲ್ಲ ಅನ್ನೋದು ಹೆಂಗೆ ಹೇಳ್ತಾರೋ ಅವರೇ ಹೇಳಬೇಕು. ಸರ್, ಈಗ ಇನ್ನೊಂದು ಚುನಾವಣೆ ನಡೆಸೋಕ್ಕೋಸ್ಕರ ಸಿ ರಮೇಶ್ ಅವರು ಹೈಕೋರ್ಟ್ಗೆ ಹೋಗ್ಬಿಟ್ಟು ಅನುಮತಿಯನ್ನು ಪಡ್ಕೊಂಡು ಬಂದಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಇಲ್ಲ, ನಾವು ಚುನಾವಣೆ ನಡೆಸಬೇಕು ಅಂತಲ್ಲ ಸರ್. ಏನಾಯಿತು ಅಂದರೆ ನಮ್ಮದು ಜೂನ್ 2025ಗೆ ನಾವು ಚುನಾವಣೆಯನ್ನು ಮಾಡಬೇಕಾಗಿತ್ತು.
3 ವರ್ಷ ಅವಧಿ ಮುಗಿದಿತ್ತು. ನಮ್ಮ ಬೈಲದ ಪ್ರಕಾರ 6 ತಿಂಗಳು ನಾವು ಎಕ್ಸ್ಟೆಂಡ್ ಮಾಡಿಸ್ಕೋಬೋದು ನಮ್ಮ ನೋಂದಣಾ ಅಧಿಕಾರಿಯ ಪರ್ಮಿಷನ್ ಮೇಲೆ. ಏನಾಯಿತು, ಇವರು ಚುನಾವಣೆಗೆ ನಾವು ರೆಡಿ ಇದ್ದು, ಆದರೆ ನಮ್ಮ ಇನ್ನೊಂದು ಇವರು ಕೋರ್ಟ್ಗೆ ಹೋದರು. ನಮಗೆ ಅಡ್ಮಿನಿಸ್ಟ್ರೇಟರ್ನ ನಮ್ಮ ಸಂಘಕ್ಕೆ ಹಾಕಿದ್ರು. 3 ದಿನ ಅಡ್ಮಿನಿಸ್ಟ್ರೇಟರ್ ಇದ್ದರು. ನಾವು ಇಮಿಡಿಯೇಟಾಗಿ ಸ್ಟೇ ತಂದು ಅಡ್ಮಿನಿಸ್ಟ್ರೇಟರ್ನ ವಿಡ್ರಾ ಮಾಡೋದು. ಕೋರ್ಟ್ಗೆ ಹೋಗಿರೋರು ಅವರು, ನಾವೇನು ಹೈಕೋರ್ಟ್ಗೆ ಹೋಗಿಲ್ಲ. ಹೈಕೋರ್ಟಲ್ಲಿ ನಾವು ಸ್ಟೇ ಅಡ್ಮಿನಿಸ್ಟ್ರೇಟರ್ನ ಸರ್ಕಾರ ನೇಮಕ ಮಾಡಿದಾಗ ಇದು ಮಾಡಿರೋ ತಪ್ಪು ಅಂತ ನಮ್ಮದು ಎಲ್ಲ ಪ್ರಾಪರ್ ಡಾಕ್ಯುಮೆಂಟ್ ಇದ್ದು ಪ್ರೊಡ್ಯೂಸ್ ಮಾಡಿ ಸ್ಟೇ ತಂದಿದ್ದೀವಿ. ಸರ್ಕಾರ ಆವಾಗ ಕೋರ್ಟ್ ಆಯಿತು, ನಿನಗೆ 6 ತಿಂಗಳ ಅವಧಿ ಇದೆ, ಡಿಸೆಂಬರ್ 12 ಒಳಗಡೆ ನೀವು ಚುನಾವಣೆ ಮಾಡಬೇಕು ಅಂತ. ಅವರ ಯಾರು ಕೋರ್ಟ್ಗೆ ಹೋಗಿದ್ರು ಅವರ ಆದೇಶ ಪ್ರಕಾರ, ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಡಿಸೆಂಬರ್ 12ಗೆ ನಾವು ಚುನಾವಣೆ ಮಾಡಬೇಕಾಗಿತ್ತು. 2 ದಿನ ಎಕ್ಸ್ಟೆಂಡ್ ಆಗಿದೆ, ಯಾಕಂದರೆ ಸಾಟರ್ಡೆ ಸಂಡೇ ಇರೋದು 13th 14th. ಸೊ ಡಿಸೆಂಬರ್ 14th ಮಾಡ್ತಾಯಿದ್ದೀವಿ. ನಾವೆಲ್ಲೂ ಕೋರ್ಟ್ಗೆ ಹೋಗಿಲ್ಲ, ಹೋಗಿರೋರು ಅವರು. ಯಾಕಾಗಿ ಅವ್ರು ಕೋರ್ಟ್ಗೆ ಹೋದ್ರು ಸರ್? ಸರ್, ಇಲ್ಲಿ 2 ಅಡ್ಮಿನಿಸ್ಟ್ರೇಟರ್ ಯಾಕೆ ಬಂತು ಅಂದರೆ, ನಾವು ಮಾರ್ಚ್ ತಿಂಗಳಲ್ಲೇ ಚುನಾವಣೆಯನ್ನು, ನಮ್ಮ ಅವಧಿ ಮುಗಿತಾ ಇದೆ, ಚುನಾವಣಾಧಿಕಾರಿಯನ್ನು ನೇಮಕ ಮಾಡಿ ಅಂತ ನಾವು ಪತ್ರ ವ್ಯವಹಾರಗಳನ್ನು ಜೂನ್ 2025 ಒಳಗಡೆ 3 ಪತ್ರಗಳನ್ನು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಬರೆದಿದ್ದೀವಿ. ಇವರು ಇನ್ನೊಂದು ತಂಡದವ್ರು ಏನು ಮಾಡಿದ್ದಾರೆ, ಹಲವಾರು ಡಾಕ್ಯುಮೆಂಟ್ ಹಾಕೊಂಡು ಇವರು ಸರ್ವ ಸದಸ್ಯರ ಸಭೆಯಲ್ಲಿ ಇದೆ ಅದೇ ನಮ್ಮ ಕಾರ್ಯಕ್ರಮಗಳಿಗೆ ಹಲವಾರು ಹಣವನ್ನು ವಸೂಲಾತಿ ಮಾಡಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವತ್ತಿನ ಸಹಕಾರ ಸಚಿವರಿಗೆ ನಾವೇನು ಶತಮಾನೋತ್ಸವ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದಂಥ ವಿಡಿಯೋ ಕ್ಲಿಪ್ಗಳನ್ನ ತೋರಿಸಿದ್ದಾರೆ. ಇವರು ಹಿಂದೆ ಒಂದು ಪಾರ್ಟಿಗೆ ಫಂಡನ್ನು ಕಲೆಕ್ಟ್ ಮಾಡಿ ಇವರು ಆ ಪಾರ್ಟಿಯ ಬೆನ್ನೆಲುಬಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆವಾಗ ಅವತ್ತಿನ ಸಚಿವರು ಏನು DRಗೆ ಏನು ಮಾಡೋದು ಸರ್, ಅವಧಿ ಮುಗಿದಿದೆ ಅಂತ ಹೇಳಿದರೆ, ಒಬ್ಬ ಅವರ ಸಹಕಾರ ಇಲಾಖೆ ಅಧಿಕಾರಿ ಸುರೇಶ್ ಗೌಡ್ರು ಅನ್ನೋರನ್ನ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಇನ್ನೊಬ್ಬ ಅಧಿಕಾರಿ ನಮ್ಮ ಲೆಟ್ರಿಗೆ ಸೋಮಶೇಖರ್ ಎಂಬುವರನ್ನ ಚುನಾವಣಾಧಿಕಾರಿಯಾಗಿ ನೇಮಕ ಆಗಿದೆ ಅಂತ ಒಂದೇ ದಿನ ಆದೇಶ ಆಗ್ತದೆ. ಅಲ್ಲಿ ಗೊಂದಲ ಏನಾಯಿತು, ನಾವು ಶತಮಾನೋತ್ಸವ ಅಭಿನಂದನಾ ಕಾರ್ಯಕ್ರಮ ಮಾಡಿದಾಗ ಒಂದು ಪಕ್ಷ ಇತ್ತು. ಸೊ ಆವಾಗ ಏನಾಗ್ತದೆ, ಇವರು ಆ ಪಕ್ಷ ನಮ್ಮವರು ಹೇಳ್ಕೊಟ್ಟಿರೋದು, ಆ ಪಕ್ಷಕ್ಕೆ ಫಂಡ್ ಕಲೆಕ್ಟ್ ಮಾಡಿದ್ದಾರೆ. ಸೊ ನಾವು ಯಾವುದೋ ಪಕ್ಷಾತೀತವಾಗಿ ನಾವು ಈ ವಿದ್ಯುತ್ ಗುತ್ತಿಗೆದಾರರ ಸಂಘ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇದ್ದೀವಿ ಸರ್ ನಾವು. ಸೊ ಅದು ನಮಗೆ ಹೈಕೋರ್ಟಲ್ಲಿ ನ್ಯಾಯ ಸಿಕ್ಕಿ ಸ್ಟೇ ಕೊಟ್ಟಿದೆ, ಚುನಾವಣೆ ಮಾಡಿ ಅಂತ ಹೇಳಿದರೆ ನಾವು ಚುನಾವಣೆ ಮಾಡ್ತಾಯಿದ್ದೀವಿ.